ನೋಡಿದ್ರಾ ಹೇಗೆ ಅನ್ನಿಸ್ತು ರಿವ್ಯೂ ಕೊಡಿ. ತುಂಬ ಚೆನ್ನಾಗಿದೆ ಮೇಡಮ್. ಈ ಚಿತ್ರ ಅವ್ರನ್ನ ತುಂಬ ಸಕ್ಸಸ್ ಮಟ್ಟಕ್ಕೆ ಮಾಡಿದೆ ಸರ್ ಮೇಡಮ್. ಕನ್ನಡ ಇಂಡಸ್ಟ್ರಿ ಗೆದ್ದಿಲ್ಲ ಈ ಚಿತ್ರದಿಂದ, ಕರ್ನಾಟಕ ಗೆದ್ದಿದೆ. ಯಾಕಂದರೆ ಜಾತಿ ಭೇದ ಭಾವ ಅವಾಗಿಂದನೂ ಇತ್ತು, ಇವಾಗೂ ಇದೆ. ಬಟ್ ಅದನ್ನು ಹೋಗಲಾಡಿಸಿದರೆ ಎಲ್ಲರೂ ಸಮಾನತೆಯಿಂದ ಬದುಕ್ಬೋದು, ತುಂಬ ಚೆನ್ನಾಗಿ ಜೀವನ ನಡೆಸ್ಬೋದು ಮೇಡಮ್. ನನ್ನ ವೈಯಕ್ತಿಕ ಒಪಿನಿಯನ್ ಇದು. ಯಾಕಂದರೆ ಅವರು ಆ ಪಿಕ್ಚರಲ್ಲಿ ಹೇಳಕೊಟ್ಟಿರೋ ಸಂದೇಶ ಇಷ್ಟೇ ಮೇಡಮ್, ಜಾತಿ ಭೇದವ ಬಿಟ್ಟುಬಿಡಿ, ರೈತರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರೆ ತುಂಬ ಖುಷಿ ಆಯಿತು ಮೇಡಮ್. ನೋಡಿದ್ದೀನಿ, ಪಿಕ್ಚರ್ ನೋಡಿದ್ದೀನಿ, ತುಂಬ ಹೆಮ್ಮೆ ಆಯಿತು ಮೇಡಮ್. ಇದು ಪರಭಾಷೆನಲ್ಲೂ ಬರಬೇಕಿತ್ತು, ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕಿತ್ತು ಅಂತ ಅನ್ನಿಸ್ತಾ ನಿಮಗೆ? ಮೇಡಮ್, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಏನಂದರೆ ಪ್ರೇಕ್ಷಕರು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾರೆ ಹಂಗೆ ಪ್ಯಾನ್ ಇಂಡಿಯಾ ಆಟೋಮೆಟಿಕ್ಲಿ ಅದೇ ಆಗುತ್ತೆ ಮೇಡಮ್. ನಾವಾಗಲೇ ಅದನ್ನು ಇದು ಮಾಡಬೇಕು, ಪ್ರೋತ್ಸಾಹ ಮಾಡಿದರೆ ಆಟೋಮೆಟಿಕ್ಲಿ ಹೇಗೆ ರೈಸ್ ಆಗಿಬಿಡುತ್ತೆ ಮೇಡಮ್. ಈಗ ನೋಡಿ ಅದನ್ನು ಫೈರೇಸಿ ಮಾಡ್ತಾವ್ರೆ, ಅದು ತಪ್ಪು ಮೇಡಮ್. ನಾನು ನಮ್ಮ ಕನ್ನಡ ಚಿತ್ರರಂಗನ ಫೈರೇಸಿ ಮಾಡಿದ್ರೆ ಅದರಲ್ಲಿ ಏನು ಉಳಿತದೆ ಮೇಡಮ್. ಈಗ ಅಷ್ಟೊಂದು ಬಂಡವಾಳ ಹಾಕಿರ್ತಾರೆ, ಅದೆಲ್ಲ ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅವರು. ಈಗ ಒಬ್ಬರು ನಿರ್ದೇಶಕರಾಗಲಿ, ಡೈರೆಕ್ಟರಾಗಲಿ, ಅದಕ್ಕೆಲ್ಲ A to Z ಒಬ್ಬರು ಸಣ್ಣ ಗ್ರಾಹಕರಿಂದ ಹಿಡಿದ್ಬಿಟ್ಟು ಛಾಯಾಗ್ರಾಹಕರಿಂದ ಹಿಡಿದ್ರೆ ಎಲ್ಲರೂ ಶ್ರಮ ಪಟ್ಟಿರ್ತಾರೆ. ಆ ಥರ ಫೈರೇಸಿ ಮಾಡಿದರೆ ಏನು ಶ್ರಮ ಸಿಗ್ತವೆ ಮೇಡಮ್, ಏನು ಸಿಗ್ತಾ ಹೇಳಿದೆ. ಅದನ್ನು ಮಾಡಬಾರ್ದು ಅಂತ ನಾನು ಕೇಳ್ಕೊತೀನಿ. ಆಲ್ರೆಡಿ ಮಾಡ್ತಾವ್ರೆ, ಅದು ಆಲ್ರೆಡಿ ಸಿಕ್ಕಾಕೊಂಡಿದ್ದೇನೆ ಇದ್ದರೆ ಅದು ತಪ್ಪು ಮೇಡಮ್, ಮಾಡಬಾರ್ದು ಅದನ್ನು ಆ ಥರ. ಈಗ ದರ್ಶನ್ ಸರ್ ಅವರ ಒಂದು ಅಭಿನಯ ನೋಡಿಬಿಟ್ಟು ರಾಜ್ಕುಮಾರ್ ಅವರ ಅಭಿನಯಕ್ಕೂ ಹೋಲಿಸ್ತಾ ಇದ್ದಾರೆ, ನಿಮಗೇನು ಅನಿಸುತ್ತೆ? ಈ ಕ್ವೆಶನಿಗೆ ನಾನು ಏನು ಆನ್ಸರ್ ಹೇಳ್ಬೇಕಂತಲೇ ಗೊತ್ತಿಲ್ಲ ಮೇಡಮ್. ಯಾಕಂದರೆ ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹಳೇ ನಟರು, ತುಂಬ ಅಭಿನಯ ಅವ್ರ ಥರ ಮೇಡಮ್ ಬರಲ್ಲ ಮೇಡಮ್ ಯಾರು. ಬಟ್ ದರ್ಶನ್ ಸರ್ ಅಭಿನಯ ಬೇರೆ, ಇದು ರಾಜ್ಕುಮಾರ್ ಸರ್ ಅಭಿನಯನೇ ಬೇರೆ. ಇಬ್ಬರು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ನಟಗಳು ಸರ್ ಮೇಡಮ್. ಅವರು ಎಲ್ಲರೂ ಅಷ್ಟೇ ಮೇಡಮ್, ನಮ್ಮ ಕನ್ನಡ ಚಿತ್ರರಂಗ ಬೆಳೆಸ್ತಾ ಇರೋರು ಕನ್ನಡಿಗರು, ಕರ್ನಾಟಕದವ್ರು ಮೇಡಮ್. ಎಲ್ಲರೂ ನಮ್ಗೆ ಇಷ್ಟನೇ, ಅವರು ಇವರು ಅಂತಲ್ಲ ಮೇಡಮ್. ಅದೇ ವೈಮನಸ್ಯತೆ ಬೆಳೆದಿದೆ. ಈಗ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನೋದಕ್ಕಿಂತ ಕನ್ನಡ ಚಿತ್ರ ಇವು ಬೇರೆ ಭಾಷೆಗಳಲ್ಲಿ ನೋಡಿ ಮೇಡಮ್, ಟಾಲಿವುಡ್ ಬಾಲಿವುಡಲ್ಲೆಲ್ಲ ಅವ್ರವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಹಂಗೆ ನಮ್ಮದು ಸಪೋರ್ಟ್ ಮಾಡಿದರೆ ಯಾವಾಗಲೇ ಒಂದು ಕ್ವಶನ್ ಕೇಳಿದ್ವಿ, ಪ್ಯಾನ್ ಇಂಡಿಯಾಗೆ ಆಟೋಮೆಟಿಕ್ಲಿ ಅದೇ ಪ್ಯಾನ್ ಇಂಡಿಯಾಗೆ ಹೋಗ್ಬಿಡುತ್ತೆ. ಎಲ್ಲ ಪಿಕ್ಚರ್ಗಳು ಚೆನ್ನಾಗಿ ಓಡ್ತವೆ ಮೇಡಮ್. ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಕಿತ್ತಾಟದಿಂದನೇ ಹಿಂಗೆ ಆಗ್ತಾ ಇರೋದು ಹೊರತು ಬೇರೆ ಇನ್ನೇನಿಲ್ಲ ಮೇಡಮ್. ಇಬ್ಬರು ನನಗೆ ಎಲ್ಲರೂ ಕನ್ನಡ ಚಿತ್ರರಂಗದವರು ದೊಡ್ಡ ಅಭಿಮಾನಿಗಳು ಮೇಡಮ್, ಅದ್ರ ಬಗ್ಗೆ ಮಾತಿಲ್ಲ. ನಾನು ಅದಕ್ಕೋಸ್ಕರನೇ ಹಿಂದ್ಗಡೆ ಬೋರ್ಡ್ ಗಾಡಿ ಹಿಂದ್ಗಡೆ ಎಲ್ಲರನ್ನೂ ಹಾಕ್ಬಿಟ್ಟಿದ್ದೀನಿ, ಒಬ್ಬರನ್ನೇ ಅಂತಲ್ಲ ಮೇಡಮ್. ಕನ್ನಡ ಚಿತ್ರರಂಗದವ್ರು ಎಲ್ಲರನ್ನೂ ಹಾಕಿದ್ದೀನಿ ಸರ್. ಈಗ ಕನ್ನಡ ಚಿತ್ರರಂಗದಲ್ಲಿ ನಟರೆಲ್ಲ ಹೇಳಿಬಿಟ್ಟಿದ್ದಾರೆ, ನಾವೆಲ್ಲ ಒಂದು, ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಜಗಳ ಆಡ್ತೀವಿ, ಸಣ್ಣ ಪುಟ್ಟ ಇರ್ಬೋದು, ಮತ್ತೆ ಒಂದಾಗ್ತೀವಿ ಅಂತ. ಆದರೆ ಈ ಫ್ಯಾನ್ಸ್ ವಾರ್ ಏನು ಮಾಡ್ತಾ ಇದ್ದಾರೆ, ಸ್ಟಾರ್ ಅನ್ನೋ ಒಂದು ಹೆಸರಲ್ಲಿ ಇಟ್ಕೊಂಡು, ಇಲ್ಲ ಸುದೀಪ್ ಅವ್ರಿಗೆ ನಾನು, ದರ್ಶನ್ ಅವ್ರಿಗೆ ಒಂದಿಷ್ಟು ಬಳಗ ಅನ್ನೋಂಥ ಒಂದು ವೈಮನಸ್ಸಿರ್ಬೋದು, ಸ್ಟಾರ್ಗಳ ಮಧ್ಯೆ ಅವರೇ ತಂದು ಹಾಕ್ತಿದ್ದಾರಾ ಅಂತ ಅನಿಸುತ್ತಾ ನಿಮಗೆ? ಮೇಡಮ್ ಅದು ಹಂಗೆ ಆ ಥರ ಕಂಟೆಂಟ್ ಅಲ್ಲ ಮೇಡಮ್. ಈಗ ಏನಾಗಿದೆ ಅಂದರೆ, ಈಗ ದರ್ಶನ್ ಸರು, ಸುದೀಪ್ ಸರು, ಈ ಜಗ್ಗೇಶ್ ಅವರು, ಆಮೇಲೆ ವಿಷ್ಣುವರ್ಧನ್ ಸರ್, ಇವರೆಲ್ಲರೂ ನಮ್ಮ ಕನ್ನಡ ಚಿತ್ರರಂಗ ಕರ್ನಾಟಕದವರು ಮೇಡಮ್. ನಾವು ಅವ್ರನ್ನ ಅವರು ಇವರು ಅಂತಲ್ಲ, ಇವಾಗ ಎಲ್ಲ ಪಿಕ್ಚರ್ನೂ ಹೋಗಿ ನೋಡ್ಕೊಂಬಿಟ್ರೆ ಅದು ಯಾವ ವಾರು ನಡೆಯಲ್ಲ, ಏನಿಲ್ಲ. ಅದು ಹಂಗೆ ಅದ್ರ ಮಟ್ಟಕ್ಕೆ ಕ್ರಿಯೇಟ್ ಆಗ್ತಾಯಿದೆ ಮೇಡಮ್, ಬ್ಯಾಕ್ಗ್ರೌಂಡಿಂದ ಕ್ರಿಯೇಟ್ ಆಗ್ತಾಯಿದೆ. ಬಟ್ ಅದು ಆಟೋಮೆಟಿಕ್ಲಿ ಸ್ಟಾಪ್ ಆಗಿಬಿಟ್ರೆ ಅದು ಕನ್ನಡ ಚಿತ್ರರಂಗ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ಮೇಡಮ್. ಅದು ನನ್ನ ಉದ್ದೇಶ. ಯಾಕಂದರೆ ಈಗ ನೋಡಿ, ಈಗ ದರ್ಶನ್ ಸರ್ ನಂಗೆ ಸಪೋರ್ಟ್ ಮಾಡಿದ್ರು ಅಂತ ಅವ್ರ ಬಗ್ಗೆ ಮಾತಾಡೋದು, ಇವ್ರು ಸಪೋರ್ಟ್ ಮಾತಾಡಿದ್ರು ಹಿಂಗೆ ಅಂತ, ಇದು ಹಂಗೆ ಆಗ್ತಾ ಇರೋದು ಮೇಡಮ್. ಇವಾಗ ಮೊನ್ನೆ ಒಬ್ರು ಯಾರೋ ಇದು ಹಾಕಿದ್ರು, ಅವರು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಹಂಗೆ ಹಿಂಗೆ ಅಂತ. ಮೇಡಮ್ ನಾನು ಎಲ್ಲರೂ ಅವತ್ತಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ, ದರ್ಶನ್ ಸರ್. ನಾನು ಅದಕ್ಕೋಸ್ಕರನೇ ನಾನು ಕನ್ನಡ ಚಿತ್ರರಂಗದ ಅಭಿಮಾನಿನೇ ಅಂತ ಕಂಟಿನ್ಯೂ ಹೇಳ್ಕೊಂಡೇ ಬರ್ತಾಯಿದ್ದೀನಿ ಮೇಡಮ್. ತುಂಬ ಖುಷಿ ಇದೆ ಮೇಡಮ್, ಅದ್ರ ಬಗ್ಗೆ ಎರಡು ಮಾತಿಲ್ಲ, ತುಂಬ ಖುಷಿ ಇದೆ ಮೇಡಮ್. ತುಂಬ ಸಂತೋಷ ಆಗುತ್ತೆ ನನಗೆ. ಯಾಕಂದರೆ ದರ್ಶನ್ ಸರ್ ನಮ್ಮಂಥವ್ರನ್ನ ಫುಟ್ಪಾತ್ ಮೇಲೆ ಇರೋವಂಥವ್ರನ್ನ ಗುರುತಿಸ್ತದಂದ್ರೆ ಅದೊಂದು ಹೆಮ್ಮೆಯ ವಿಷಯ ಮೇಡಮ್. ಆಮೇಲೆ ಅವರು ಅತ್ಯುತ್ತಮ ನಟ, ಸುಮಾರು ಪ್ರಶಸ್ತಿಗಳು ಬಂದಿದೆ, ಅತ್ಯುತ್ತಮ ನಟ ಮೇಡಮ್. ಅಂಥವ್ರನ್ನ ನಮಗೆ ಗುರುತಿಸೋದು ದೊಡ್ಡ ಹೆಮ್ಮೆ ಮೇಡಮ್.